ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಲು ಹೋಗಿ ಮಚ್ಚು ಹಿಡ್ಕೊಂಡು ಮಚ್ಚೇಶ್ವರರು ಮಾಡಿರುವಂತಹ ಕಥೆಗೆ ಈಗ ಎಲ್ಲಿಗೆ ಬಂದು ತಲುಪಿದೆ. ಪೊಲೀಸರು ಸರಿಯಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ, ಬಟ್ ಮಚ್ಚೆ ಸಿಗ್ತಾ ಇಲ್ವಂತೆ. ನೋಡಿ ಈ ಸ್ಟೋರಿನ. ರಜತ್ ವಿನಯ್ ಗೌಡಗೆ ರೀಲ್ಸ್ ತಂದ ಆಪತ್ತು. ರಿಯಲ್ ಮಚ್ಚಿಗಾಗಿ ಬಿಗ್ ಸ್ಟಾರ್ಸ್ಗೆ ಕಾಕಿ ಡ್ರಿಲ್. ಪೊಲೀಸ್ ಕಸ್ಟಡಿಯಲ್ಲಿ ಮಚ್ಚೇಶ್ವರರು ಒದ್ದಾಟ. ಶೋಕಿಗಾಗಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್, ವಿನಯ್ ಗೌಡ ಪೊಲೀಸರ ಅತಿಥಿಗಳಾಗಿದ್ದಾರೆ. ರೀಲ್ಸ್ಗೆ ಬಳಸಿದ್ದ ಒರಿಜಿನಲ್ ಮಚ್ಚು ಈವರೆಗೂ ಪತ್ತೆಯಾಗಿಲ್ಲ. ಹೀಗಾಗಿ 3 ದಿನಗಳ ಕಾಲ ಬಸವೇಶ್ವರನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಅಸಲಿ ಮಚ್ಚು ಎಲ್ಲಿದೆ ಅನ್ನೋದರ ಬಗ್ಗೆ ಬಾಯ್ಬಿಡಿಸುತ್ತಿದ್ದಾರೆ. ಶೋಕಿಗಾಗಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ರಜತ್ ಹಾಗೂ ವಿನಯ್ ಗೌಡ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ರೀಲ್ಸ್ಗಾಗಿ ಬಳಸಿದ್ದ ಒರಿಜಿನಲ್ ಮಚ್ಚು ಇನ್ನೂವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಬಸವೇಶ್ವರನಗರ ಪೊಲೀಸರು ಇಬ್ಬರು ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ಈಗ ವಿಚಾರಣೆಯನ್ನು ನಡೆಸಿದ್ದಾರೆ. ಒರಿಜಿನಲ್ ಮಚ್ಚು ಎಲ್ಲಿದೆ ಅನ್ನೋದರ ಬಗ್ಗೆ ಬಾಯಿ ಬಿಡಿಸೋದಕ್ಕೆ ಮುಂದಾಗಿದ್ದಾರೆ. ರಜತ್ ವಿನಯ್ ಗೌಡಗೆ ಮೆಡಿಕಲ್ ಟೆಸ್ಟ್. ನಾಳೆ ಕೋರ್ಟ್ಗೆ ಆರೋಪಿಗಳು ಹಾಜರ್. ಇನ್ನು ಮಚ್ಚು ವಿವಾದದಲ್ಲಿ ತಗ್ಲಾಕೊಂಡಿರುವ ವಿನಯ್ ಹಾಗೂ ರಜತ್ರನ್ನ ಕಸ್ಟಡಿಗೆ ಪಡೆದಿರುವ ಬಸವೇಶ್ವರನಗರ ಪೊಲೀಸರು ಮೆಡಿಕಲ್ ಚೆಕಪ್ಗಾಗಿ ಆಸ್ಪತ್ರೆಗೆ ಕರೆದೊಯ್ದಿದ್ರು. ಮೆಡಿಕಲ್ ಚೆಕಪ್ ಮುಗಿಸಿ ಮತ್ತೆ ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಡ್ರಿಲ್ ಮುಂದುವರೆಸಿದ್ದಾರೆ. ಆದ್ರೆ ಒರಿಜಿನಲ್ ಮಚ್ಚಿನ ಬಗ್ಗೆ ಇಬ್ಬರು ಹೇಳ್ತಿಲ್ಲ. ಇನ್ನು ರಜತ್ ಭೇಟಿಗಾಗಿ ಪತ್ನಿ ಪೊಲೀಸ್ ಠಾಣೆಗೆ ಬಂದಿದ್ರು. ಇನ್ನು ಮಚ್ಚು ವಿವಾದದ ಕೇಸ್ನಲ್ಲಿ ತಗಲಾಕೊಂಡಿರುವ ವಿನಯ್ ಹಾಗೂ ರಜತ್ರನ್ನ ಕಸ್ಟಡಿಗೆ ಪಡೆದಿರುವ ಬಸವೇಶ್ವರನಗರ ಪೊಲೀಸರು ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಚೆಕಪ್ನ ಮಾಡಲಾಯಿತು. ತದನಂತರ ಮೆಡಿಕಲ್ ಚೆಕಪ್ ಬಳಿಕ ಮತ್ತೆ ವಾಪಸ್ ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮತ್ತೆ ಡ್ರಿಲ್ಲನ್ನು ಮುಂದುವರಿಸಿರ್ತಕ್ಕಂಥದ್ದು. ಇನ್ನು ಇಲ್ಲಿವರೆಗೂ ಕೂಡ ಮಚ್ಚಿನ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಇನ್ನು ರಜತ್ ಪತ್ನಿ ಪೊಲೀಸ್ ಠಾಣೆಗೆ ಆಗಮಿಸಿ ಬಟ್ಟೆ ಮತ್ತು ನೀರನ್ನು ತಂದುಕೊಟ್ಟು ವಾಪಸ್ ಆಗಿರ್ತಕ್ಕಂಥದ್ದು. ಸದ್ಯ ರೀಲ್ಸ್ನಲ್ಲಿ ಬಳಸಿದ ಮಚ್ಚಿಗಾಗಿ ವಿಚಾರಣೆ ಮುಂದುವರೆಸಿರುವ ಪೊಲೀಸರು ಬಹುತೇಕ ನಾಳೆ ಮಧ್ಯಾಹ್ನದ ನಂತರ ರಜತ್ ಹಾಗೂ ವಿನಯ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ಈಗಾಗಲೇ ರಜತ್ ಹಾಗೂ ವಿನಯ್ ರೀಲ್ಸ್ ಮಾಡಿದ ಸ್ಥಳದ ಮಹಜರು ಕೂಡ ಆಗಿದೆ. ನಾಳೆ ಕೋರ್ಟ್ನಲ್ಲಿ ಇಬ್ಬರ ಭವಿಷ್ಯ ನಿರ್ಧಾರ ಆಗಲಿದೆ. ಧನು, ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.